ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಶ್ರೀ ವಿಷ್ಣುವಿನ ದಶಾವತಾರಗಳ ಬಗ್ಗೆ ಹೇಳುತ್ತೇನೆ. ಶ್ರೀ ವಿಷ್ಣು ಈ ದಶಾವತಾರವು ಲೋಕದ ಧರ್ಮವನ್ನು ಕಾಪಾಡಲು, ದುಷ್ಟರನ್ನು ನಾಶ ಮಾಡಲು ಮತ್ತು ಸತ್ಯವನ್ನು ಉಳಿಸಲು ಶ್ರೀ ಮಹಾವಿಷ್ಣು ಈ ಅವತಾರಗಳನ್ನು ತಾಳುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಮೊದಲು ವಿಷ್ಣುವಿನ ದಶಾವತಾರವನ್ನು ಯಾವ ಎಂದು ನೋಡೋಣ. ದಶ ಅವತಾರ ಅಂದರೆ 10 ಅವತಾರಗಳು. ಶ್ರೀ ವಿಷ್ಣುವಿನ 10 ಅವತಾರಗಳ ಬಗ್ಗೆ ನೋಡೋಣ. ಮೊದಲನೆಯದು ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಹ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ಬುದ್ಧ ಅವತಾರ, ಕಲ್ಕಿ ಅವತಾರ. ಈ ಕಲ್ಕಿ ಅವತಾರವು ಕಲಿಯುಗದ ಮುಂದೆ ಬರಲಿದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇವುಗಳು 10 ಶ್ರೀ ವಿಷ್ಣುವಿನ ದಶಾವತಾರ ಎಂದು ಹೇಳಲಾಗಿದೆ. ಒಂದೊಂದು ಆಗಿ ನೋಡೋಣ. ಮೊದಲನೆಯದು ಮತ್ಸ್ಯ ಅವತಾರ. ಮತ್ಸ್ಯ ಅಂದರೆ ಮೀನು ಅವತಾರ. ಮಹಾಪುರಾಣಗಳಲ್ಲಿ ಹೇಳಲಾಗಿದೆ, ಶ್ರೀ ಮಹಾಪ್ರಳಯ ಸಮಯದಲ್ಲಿ ಶ್ರೀ ವಿಷ್ಣು ಮನುಷ್ಯರನ್ನು ಮತ್ತು ಋಷಿಗಳನ್ನು ಹಾಗೂ ವೇದಗಳನ್ನು ರಕ್ಷಿಸಲು ಮತ್ಸ್ಯ ಅವತಾರ ರೂಪದಲ್ಲಿ ಅವತರಿಸಿದರು ಎಂದು ಹೇಳಲಾಗಿದೆ. ಎರಡನೆಯದು ಕೂರ್ಮ ಅವತಾರ. ಕೂರ್ಮ ಅಂದರೆ ಆಮೆ. ಈ ಅವತಾರವು ಸಮುದ್ರ ಮಂಥನ ಮಾಡುವಾಗ ಮಂದರ ಪರ್ವತ ಮುಳುಗದಂತೆ ಅದನ್ನು ಬೆನ್ನಿನ ಮೇಲೆ ಹೊತ್ತು ಆಮೆಯ ರೂಪದಲ್ಲಿ ಬರುತ್ತಾರೆ. ಮೂರನೆಯದು ವರಹ ಅವತಾರ. ಈ ವರಹ ಅವತಾರವು ರಾಕ್ಷಸ ಹಿರಣ್ಯಾಕ್ಷನು ಭೂಮಿಯನ್ನು ಪಾತಾಳದಲ್ಲಿ ಮುಚ್ಚಿಬಿಟ್ಟಾಗ ವರಹದೇವರ ಅಂದರೆ ಹಂದಿ ರೂಪದಲ್ಲಿ ಅವತರಿಸಿದ್ದರು. ಭೂಮಿಯನ್ನು ಉಳಿಸಿದ್ದನು. ಪಾತಾಳದಿಂದ ಭೂಮಿಯನ್ನು ಹೊರಗೆ ತೆಗೆಯುತ್ತಾರೆ. ತನ್ನ ಹಲ್ಲು ಮತ್ತು ಮುಖದ ಮೇಲೆ ಇಟ್ಟುಕೊಂಡು ವಿಷ್ಣು ಹೊರಗೆ ಬರುತ್ತಾರೆ. ನಾಲ್ಕನೆಯ ಅವತಾರ ನರಸಿಂಹ ಅವತಾರ. ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಹಾಗೂ ಹಿರಣ್ಯಕಶಪವನ್ನು ಸಂಹರಿಸಲು ಈ ಅವತಾರವನ್ನು ಧರಿಸಿದರು. ಅರ್ಧ ಸಿಂಹ ಅರ್ಧ ಮನುಷ್ಯನ ರೂಪದಲ್ಲಿ ಪ್ರತ್ಯಕ್ಷರಾಗಿದ್ದರು. ಹೊರಗೆ ಅಲ್ಲದೆ ಒಳಗೆ ಅಲ್ಲದೆ ಹೊಸ್ತಿಲ ಮೇಲೆ ಕೂತಿ ತನ್ನ ಚೂಪಾದ ಉಗುರಿನಿಂದ ಹಿರಣ್ಯಕಶಿಪನನ್ನು ಸಂಹರಿಸುತ್ತಾರೆ. ಈ ರೂಪದಲ್ಲಿ ವಾಮನ ಅವತಾರ. ಬಲಿ ಚಕ್ರವರ್ತಿಯ ಅಹಂಕಾರವನ್ನು ಕುಗ್ಗಿಸಲು ವಾಮನ ರೂಪ ತಾಳಿದ್ದರು. ಬಲಿ ಚಕ್ರವರ್ತಿಗೆ 3 ಹೆಜ್ಜೆಗಳು ದಾನ ರೂಪದಲ್ಲಿ ಕೇಳಿ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡಿದ್ದರು. 6ನೇ ಅವತಾರ ಪರಶುರಾಮ ಅವತಾರ. ಕ್ಷತ್ರಿಯರ ಅಹಂಕಾರವನ್ನು ಕುಗ್ಗಿಸಲು ಮತ್ತು ಧರ್ಮವನ್ನು ಸ್ಥಾಪಿಸಲು ಈ ಪರಶುರಾಮ ಅವತಾರ ತಾಳಿದರು. ಇವರು ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ದರು. ಅತ್ಯಂತ ಶೂರನಾಗಿದ್ದರು. ಇವರ ತಂದೆ ತಾಯಿ ಮಹರ್ಷಿ ಜಮದಗ್ನಿ, ಇವರ ತಂದೆ ತಾಯಿ ರೇಣುಕಾದೇವಿ. ಇವರು ಶಿವನಿಗೆ ತಪಸ್ಸು ಮಾಡಿ ಪರಶುರಾಮನನು ಪರಶು ಎಂಬ ದೈವಿ ಆಯುಧವನ್ನು ಶಿವನಿಂದ ವರವಾಗಿ ಪಡೆದರು. ಪರಶುರಾಮರು ಚಿರಂಜೀವಿ, ಅಮರ ಎಂಬ ನಂಬಿಕೆ ಇದೆ. ಇವರು ಮಹಾಭಾರತ ಕಾಲದಲ್ಲಿ ಭೀಷ್ಮ, ದ್ರೋಣಾಚಾರ್ಯ ಮತ್ತು ಕರ್ಣ ಮುಂತಾದವರ ಗುರು ಆಗಿದ್ದರು. 8ನೇ ಅವತಾರ ಶ್ರೀಕೃಷ್ಣ ಅವತಾರ. ಇದು ಧರ್ಮವನ್ನು ಕಾಪಾಡಲು ಪಾಂಡವರ ಪರವಾಗಿ ಕುರುಕ್ಷೇತ್ರದಲ್ಲಿ ಗೀತೋಪದೇಶ ನೀಡಲು ಮತ್ತು ಕಂಸನನ್ನು ಸಂಹರಿಸಲು ಶ್ರೀಕೃಷ್ಣ ಅವತಾರವನ್ನು ಜನ್ಮ ತಾಳಿದರು. 9ನೇದು ಬುದ್ಧ ಅವತಾರ. ಈ ಬುದ್ಧ ಅವತಾರವು ಅಹಿಂಸಾ, ಕರುಣೆ, ದಯೆ ಮತ್ತು ಧ್ಯಾನದ ಮಾರ್ಗವನ್ನು ಬೋಧಿಸಲು ಬುದ್ಧ ರೂಪದಲ್ಲಿ ಜನಿಸಿದರು ಅಥವಾ ಅವತರಿಸಿದರು.
10ನೇ ಅವತಾರ ಮತ್ತು ಕೊನೆಯ ಅವತಾರ ಕಲ್ಕಿ ಅವತಾರ. ಇನ್ನು ಮುಂದೆ ಕಲಿಯುಗದ ಅಂತ್ಯದಲ್ಲಿ ಶ್ವೇತ ಅಶ್ವದ ಮೇಲೆ ಕುಳಿತು ಬಂದು ದುಷ್ಟರನ್ನು ಸಂಹರಿಸಿ ಸತ್ಯಯುಗವನ್ನು ಸ್ಥಾಪಿಸುವವರು ಎಂದು ನಮ್ಮ ಪುರಾಣಗಳಲ್ಲಿ ಈ ಕಲ್ಕಿ ಅವತಾರ ಬಗ್ಗೆ ಹೇಳಿದ್ದಾರೆ. ಇವು ಶ್ರೀ ವಿಷ್ಣುವಿನ ದಶ ಅವತಾರ. ನಿಮಗೆ ಇನ್ನೂ ಇಂತಹ ದೇವರ ಕಥೆಗಳನ್ನು ಹಾಗೂ ಪೌರಾಣಿಕ ಕಥೆಗಳನ್ನು ಕೇಳಬೇಕಾದರೆ ನನ್ನ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.